ಇನ್ನು ರಾಜಕೀಯ ಪ್ರವೇಶದ ವಿಚಾರಕ್ಕೆ ಸಂಬಂಧಿಸಿದಂತೆಯೂ ಕೂಡ ಕೇಜ್ರಿವಾಲ್ ಅವರಿಗೂ ಅಣ್ಣಾ ಹಜಾರೆ ಅವರಿಗೂ ಕೂಡ ಅಭಿಪ್ರಾಯದ ಭಿನ್ನತೆ ಇತ್ತು. ಬೇಡ ರಾಜಕೀಯ ಪ್ರವೇಶ ಮಾಡಬೇಡ ಅಂತ ಅಣ್ಣಾ ಹಜಾರೆ ಸಲಹೆ ಕೊಟ್ಟರೆ, ಇಲ್ಲ ರಾಜಕೀಯಕ್ಕೆ ಹೋದರೆ ಮಾತ್ರ ಎಲ್ಲವೂ ಸರಿ ಮಾಡೋದಕ್ಕೆ ಸಾಧ್ಯ ಅನ್ನೋದು ಕೇಜ್ರಿವಾಲ್ ಅವರ ನಿಲುವಾಗಿತ್ತು. ರಾಜಕೀಯ ಎಂಟ್ರಿಯ ಬಳಿಕ ಕೇಜ್ರಿವಾಲ್ ಅವರಿಗೆ ವಿಜಯಲಕ್ಷ್ಮಿಯೂ ಕೂಡ ಒಲಿದು ಬಂದಿದ್ಲು. ಆಮ್ ಆದ್ಮಿ ಪಕ್ಷದ ಮುಖಾಂತರ ಅವರ ರಾಜಕೀಯ ಜರ್ನಿ ಏನು ಆರಂಭ ಆಯಿತು ಅದು ಒಂಥರ ಸಕ್ಸಸ್ಫುಲ್ ಜರ್ನಿ ಆಗಿತ್ತು. ಆದರೆ ಈಗ ಅವರು ಜೈಲು ಪಾಲಾಗಿದ್ದಾರೆ ಅಥವಾ ಅರೆಸ್ಟ್ ಆಗಿದ್ದಾರೆ. ಮೊದಲ ಬಾರಿಗೆ ಅಧಿಕಾರವನ್ನು ಅನುಭವಿಸಿದ್ರು ಕೇವಲ 49 ದಿನ. ಆ ನಂತರ 15ರಲ್ಲಿ ಮತ್ತೆ ಪೂರ್ಣ ಪ್ರಮಾಣದ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ದೆಹಲಿಯಲ್ಲಿ 67 ಸೀಟ್ಗಳ ಮುಖಾಂತರ ಆಮ್ ಆದ್ಮಿ ಪಕ್ಷ ಗೆಲ್ತು. ಅಧಿಕಾರ ಅರವಿಂದ್ ಕೇಜ್ರಿವಾಲ್ ಅವರ ಪಾಲಾಯಿತು. 2020ರಲ್ಲಿ ಮತ್ತೆ ಪ್ರಚಂಡ ಬಹುಮತದೊಂದಿಗೆ ಆಮ್ ಆದ್ಮಿ ಪಕ್ಷ ದೆಹಲಿಯ ಗದ್ದುಗೆ ಹಿಡಿಯಿತು. ಆ ನಂತರ ಪಂಜಾಬ್ನಲ್ಲೂ ಕೂಡ ಆಮ್ ಆದ್ಮಿಗೆ ಅಧಿಕಾರ ಬಂತು. ಪಂಜಾಬ್ನಲ್ಲಿ 2022ರ ಎಲೆಕ್ಷನ್ನಲ್ಲೂ ಕೂಡ ಆಮ್ ಆದ್ಮಿ ಪಕ್ಷ ಗೆಲುವನ್ನು ಪಡೆಯಿತು. ಆಮ್ ಆದ್ಮಿಯ ಅಧಿಕಾರ ಪಂಜಾಬಿಗೂ ಕೂಡ ವಿಸ್ತರಣೆಯಾಯಿತು. ಈಗ ಸಾಲು ಸಾಲು ಆಮ್ ಆದ್ಮಿ ಪಾರ್ಟಿಯ ನಾಯಕರು ಜೈಲಿಗೆ ಹೋಗ್ತಾ ಇದ್ದಾರೆ. ಸಿಸೋಡಿಯಾ ಜೈಲಿಗೆ ಹೋದರು, ಸಂಜಯ್ ಸಿಂಗು, ಅದರ ಜೊತೆಗೆ ಸತ್ಯೇಂದ್ರ ಜೈನು, ಈಗ ಅರವಿಂದ್ ಕೇಜ್ರಿವಾಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.